ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ನಾವು ಅಷ್ಟೇ ನೋಡ್ರಿ ಆರಾಮಾಗಿದ್ದೀವಿ. ಇನ್ನು ಈ ಲಾಗ್ ಬಂದು ನನ್ನ ಎರಡನೇ ಮಗಳದ್ದು ಹುಟ್ಟಿದಬ್ಬದ ಲಾಗ್ ಆಗಿರ್ತೈತಿ. ಅಂದ್ರೆ ಫೆಬ್ರವರಿ 16 ನನ್ನ ಎರಡನೇ ಮಗಳದ್ದು ಹುಟ್ಟಿದಬ್ಬ. ಇನ್ನು ಈ ಫೆಬ್ರವರಿ ತಿಂಗಳು ಒಂಥರ ಸ್ಪೆಷಲ್ ನಮಗೆ. ನನ್ನ ಇಬ್ಬರು ಹೆಣ್ಮಕ್ಳದ್ದು ಬರ್ತ್ಡೇ ಇದ್ದ ತಿಂಗಳು ಇರೋದು. ಅಂದರೆ ಫೆಬ್ರವರಿ 1 ನನ್ನ 1ನೇ ಮಗಳದ್ದು ಹುಟ್ಟಿದಬ್ಬ. 15 ದಿನ ಗ್ಯಾಪ್ ಇಟ್ಟರೆ ಮತ್ತೆ ಎರಡನೇ ಮಗಳದ್ದು ಹುಟ್ಟಿದಬ್ಬ. ಒಂಥರ ಸ್ಪೆಷಲ್ ಅಂತಂದರೆ ಈ ತಿಂಗಳು ತುಂಬ ಸ್ಪೆಷಲ್ ಆಕೈತಿ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಫೆಬ್ರವರಿ 16 ಡಿ ಬಾಸ್ ಬರ್ತ್ಡೇ ಕೂಡ. ಎಲ್ಲ ಒಂಥರ ಖುಷಿ ಕೊಡೋ ವಿಚಾರ. ಇನ್ನು ಇವ ಯಾಕೆ ಈ ಥರ ಮಾಡಕತ್ತಾನಂತಂದ್ರೆ, ಯಾರದ್ದೇ ಹುಟ್ಟಿದಬ್ಬ ಇರಲಿ ಏನೇ ಆಗಲಿ ಯಾರಕ್ಕಿಂತಲೂ ಅಂತಂದ್ರೆ ಅವನಕ್ಕಿಂತ ಯಾರಿಗೂ ನಾನು ಜಾಸ್ತಿ ಪ್ರೀತಿ ಕೊಡಬಾರ್ದು. ಆ ಥರ ಅವ ಜಲಸ್ ಫೀಲ್ ಮಾಡ್ಕೊತಾನ. ಇದಕ್ಕೋಸ್ಕರ ಈ ಥರ ಮಾಡತ್ತಾನ. ಏನೂ ಇಲ್ಲ ಅನ್ಕೊಂತ ಆ ಥರ ಮಂಡು ಥರ ಎಬ್ಬಿಸ್ಬಿಟ್ಟಿರ್ತಾನೆ. ಇನ್ನು ಇವಳು ಮಾತ್ರ ಎಷ್ಟು ಖುಷಿಯಾಗಿದ್ಲು ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಒಂಥರ ಅವಳು ಯಾವ ರೀತಿ ಥಿಂಕ್ ಮಾಡ್ತಾಳಂತಂದ್ರೆ, ನಾನು ಅವಳಿಗೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋ ಮಟನೂ ಅವಳು ಹಗ್ ಮಾಡ್ತಾನೆ ಇರಬೇಕು. ಅವಳು ಕಣ್ಣೆದ್ರಿಗೆ ಬಂದಾಗೊಮ್ಮೆ ಅವಳನ್ನ ಹಗ್ ಮಾಡ್ತಾನೆ ಇರಬೇಕು. ಡೈಲಿ ಅದೇ ಥರ ಅವಳು ಥಿಂಕ್ ಮಾಡೋದು. ಇನ್ನು ಬರ್ತಡೇ ದಿನ ಅಂದ್ರೆ ಕೇಳೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಅಂತಂದ್ರೆ ಅದೇ ರೀತಿ ಇರ್ತಾಳೆ. ಒಂದು ಚೂರು ನಾನು ಆ ಥರ ಮಾಡಲಿಲ್ಲ ಅಂದ್ರೆ ಮುಗಿದೋಯ್ತು, ನಮ್ಮಮ್ಮ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನೋರ ಥರ ಫೀಲ್ ಮಾಡಿಕೊಂಡು ಸಪ್ಪಗೆ ಕುಂತ್ಬಿಡ್ತಾಳೆ. ಆ ಥರ ಇರ್ತಾಳೆ ಇವಳು. ಒಂಥರ ಮುದ್ದಾಗಿ ಮನೆಯೆಲ್ಲ ಓಡ್ಕೊತಾರೆ, ಒಂಥರ ಪುಟ್ಟ ಆಣಿ ಥರ. ಯಾವಾಗ ನೋಡ್ರೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಒಂಥರ ಖುಷಿ ಆಗುತ್ತೆ ಅವಳು ನೋಡ್ತಾ ಇದ್ರೆ. ಇನ್ನು ಎರಡನೇ ಮಗಳಂತಂದರೆ ಕೇಳಬೇಕಾ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವಳು. 1ನೇ ಮಗಳು ಸ್ವಲ್ಪ ಸಪ್ಪೆ ಅಂತಂದರೆ ಯಾರಿಗೂ ಜಾಸ್ತಿ ಏನೂ ಅನ್ನೋಂಗಿಲ್ಲ ಈ ಥರ. ಇನ್ನು ಇವಳು ಕೂಡ ಯಾರಿಗೂ ಏನು ಅನ್ನೋಂಗಿಲ್ಲ. ಅದ್ರ ಮನೆಯೊಳಗೆ ಮಾತ್ರ ಯಾವಾಗ ನೋಡಿದ್ರು ಡ್ಯಾನ್ಸ್ ಮಾಡಿಕೊಂಡು ಕುಣಿತಾ ಇರೋದು. ಟಿ ವಿ ನೋಡಕತ್ತಂದ್ರು ಯಾರು ಏನು ಕರೆದ್ರು ಅದನ್ನ ತಿರುಗಿ ನೋಡ್ಲಷ್ಟು ಬ್ಯುಸಿ ಇರ್ತಾಳೆ. ಹೇಳಕತ್ರ ಇವಳ ಬಗ್ಗೆ ಸಾಲೋಂಗೆ ಇಲ್ಲ ಪದಗಳು. ಆ ರೀತಿ ಇರ್ತಾರೆ ಮನೆಯೊಳಗೆ. ಇನ್ನು ಸ್ವೀಟ್ ಕೂಡ ಎಲ್ಲ ರೆಡಿ ಮಾಡೇನಿ. ಯಾಕಪ್ಪ ಅಂತಂದ್ರೆ ನನ್ನ ಮಕ್ಕಳು ಹೋಗೋ ಸ್ಕೂಲ್ನೊಳಗೆ ಈ ಚಾಕ್ಲೇಟ್ ಎಲ್ಲ ಕೊಡೋಂಗಿಲ್ಲ, ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಅವರು. ಹೀಗಾಗಿ ಏನೋ ಕೊಟ್ಟರು ಹುಟ್ಟಿದಬ್ಬ ಅದೇನೋ ಬಂದ್ರೂ ಸ್ವೀಟ್ ಅಷ್ಟೇ ಕೊಡೋದು. ಅದಕ್ಕೋಸ್ಕರ ಸ್ವೀಟ್ ಎಲ್ಲ 1-2 ಬಾಕ್ಸ್ ತಂದು ಅದನ್ನೆಲ್ಲ ಅವ್ರಿಗೆ ಕೊಟ್ಟು ಕಳ್ಸಾಕತ್ತಿದ್ದೆ. ಅದೊಂದು ಖುಷಿ ವಿಚಾರ. ಯಾಕಂತಂದ್ರೆ ಚಾಕ್ಲೇಟ್ ಎಲ್ಲ ತಿನ್ನೋದನ್ನು ಅವರು ಅಭ್ಯಾಸನ ಕಮ್ಮಿ ಮಾಡ್ಸಾಕತ್ತಾರ. ಇನ್ನು ಈ ಸ್ವೀಟ್ ಎಲ್ಲ ತಿನ್ಬೋದು, ಅದೆಲ್ಲ ಒಳ್ಳೆಯದೇ, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಅದೊಂಥರ ಖುಷಿ ವಿಚಾರ. ಆದರೆ ಇನ್ನೊಂದು ಸ್ವಲ್ಪ ಏನು ಬೇಜಾರಾಗೈತೆ ಅಂತಂದ್ರೆ, ನಾವು ಸ್ವೀಟ್ ಕೊಟ್ಟೆವು ಅಂತಂದ್ರೆ ಅದು ಟೀಚರ್ಸ್ಗೆ ಅಷ್ಟು ಆಕತಿ. ಇನ್ನು ಯಾರ್ದೋ ಹುಟ್ಟಿದಬ್ಬ ಇರಲಿ ಏನೇ ಇರಲಿ ಉಳ್ಕಿದ ಮಕ್ಕಳಿಗೆ ಒಂಥರ ಸ್ವೀಟ್ ಎಲ್ಲ ಸಿಗ್ತೈತೆ ಅನ್ನೋದು ಖುಷಿ ಇರ್ತೈತಿ. ಅಂದ್ರೆ ಈ ಚಾಕ್ಲೇಟ್ ಕೊಡೋ ಮುಂದೆಲ್ಲ ನಮಗೆ ಇವತ್ತೆಲ್ಲ ಚಾಕ್ಲೇಟ್ ಸಿಗ್ತೈತೆ ಅನ್ನೋದು. ಆದ್ರೆ ಎಲ್ಲರಿಗೂ ಸ್ವೀಟ್ ಕೊಡೋಕೆ ಆಗೋದಿಲ್ಲ ಅಂತಂದು ಸ್ವಲ್ಪ ಬೇಜಾರಾಕೈತಿ. ಹಂಗಂತಂದು ಸ್ವಲ್ಪ ಜಾಸ್ತಿ ಸ್ವೀಟ್ ತಂದು ಮಕ್ಕಳಿಗೂ ಆಗಬೇಕು ಟೀಚರ್ಸ್ಗೂ ಆಗಬೇಕಂತಂದು ಸ್ವಲ್ಪ ಜಾಸ್ತಿನೇ ತರಿಸಿದ್ವಿ. ಇನ್ನು ಇವತ್ತು ಬರ್ತಡೇ ಐತಿ, ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪ ಸೆಲೆಬ್ರೇಷನ್ ಬೆಳಗ್ಗೆ ಎಲ್ಲ ಮಾಡಬೇಕಂತಂದು ನಾವು ಸ್ವಲ್ಪ ಎಲ್ಲ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ವಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ಹೋಟೆಲ್ನ ಅಂತಂದ್ರೆ ನಾಷ್ಟ ಎಲ್ಲ ತರಿಸಿದ್ವಿ. ಏನಂದ್ರೆ ಅವ್ರಿಗೆ ಪಡ್ಡು ಅಂದರೆ ಇಷ್ಟ ಆಗ್ತೈತಿ ಹಂಗಂತಂದು. ಆದ್ರೆ ಇವತ್ತು ನಮ್ಮದು ಇದು ನಳ ಎಲ್ಲ ಸೋರ್ತಿರ್ತೈತೆ ಅಲ್ರಿ, ಅದ್ರದ್ದೆಲ್ಲ ರಿಪೇರಿ ಮಾಡೋರು ಇವಾಗಲೇನ ಬಂದುಬಿಟ್ರು. ಹೀಗಾಗಿ ಅದೊಂದು ಪ್ರಾಬ್ಲಮ್ ಆಯಿತು. ಇನ್ನು ಅವ್ರಿಗೆ ರೂಮ್ನೊಳಗೆ ಕುಂದ್ರಿಸಿ ಸ್ವಲ್ಪ ನಾಷ್ಟ ಎಲ್ಲ ಮಾಡ್ಸಾತಿದ್ವಿ. ಇನ್ನು ಇವಳಿಗೆ ನಾಷ್ಟ ಮಾಡ್ಸಕತ್ತಿರೋ ಅವಂಗೊಂಥರ ಆಗತೈತಿ. ಕಣ್ಣಾಗ ನೀರೆಲ್ಲ ತುಂಬಿಕೊಂಡು ಇಲ್ಲ ನಾನು ಮಾಡ್ತೀನಿ ಅಂತಂದು ಒಂಥರ ಅಳು ಮುಖ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ನ ಇವತ್ತು. ಅದೇನೋ ಗೊತ್ತಿಲ್ಲ, ನಾನು ಜಾಸ್ತಿ ಅವಂಗ ಪ್ರೀತಿ ಕೊಡಬೇಕು, ಎಲ್ಲರಿಗಿಂತ ಅವಂಗ ನಾನು ಜಾಸ್ತಿ ಪ್ರೀತಿ ಕೊಡಬೇಕು ಈ ಥರ ಯಾವಾಗಲೂ ಇರ್ತಾನೆ. ಇದೇ ಥರ ಥಿಂಕ್ ಮಾಡೋದು. ಇನ್ನು ಇವಳಿಗೆ ಸ್ವಲ್ಪ ನಾಷ್ಟ ಮಾಡಿಸ್ಬೇಕಂತಂದ್ರೆ ಆ ರೀತಿ ಮಾಡೋದು ನೋಡಿ, ಇಲ್ಲ ಬಿಡಮ್ಮ ನಾನೇ ತಿಂತೀನಿ ಅಂತಂದು ಅವಳೇ ತಿನ್ಕೊಂಡು ಹೋದ್ಲು. ಇನ್ನು ನಾ ಏನಾದರೂ ಸ್ವಲ್ಪ ಲಾಗ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ಳುವಾಗ ಇವತ್ತು ಸಿಕ್ಕಾಪಟ್ಟೆ ಸೌಂಡು. ಒಂದು ಬೈಕ್ ಆದರೂ ಬರೋದು ಅಥವಾ ಅವ್ರ ನಳ ಎಲ್ಲ ರಿಪೇರ್ ಮಾಡತ್ತಾರಲ್ಲ ಅವರಾದರೂ ಸೌಂಡ್ ಮಾಡೋದು, ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡೋದು. ಎಷ್ಟು ಇವತ್ತು ಅಂತ ಆತಂತಂದ್ರೆ ಸಿಕ್ಕಾಪಟ್ಟೆ.
ಇನ್ನು ಇವಳು ಬಂದು ಸ್ವಲ್ಪ ಇವತ್ತು ಹುಷಾರಿದ್ರಕ್ಕಿಲ್ಲ, ಇನ್ನು ರೆಡಿಯಾಗಿ ಸ್ಕೂಲ್ ಹೋಗ್ಬೇಕಂತಂದು ಕೂತ್ಕೊಂಡಿದ್ಲು. ಅಷ್ಟನ್ನೋರೊಳಗೆ ಸ್ವಲ್ಪ ಹುಷಾರು ತಪ್ಪಿ ಅವಳು ಸ್ಕೂಲ್ ಬಿಟ್ಲು. ಇನ್ನು ಅವಳು ಮನೆಯೊಳಗೆ ಇರೋದಾಯ್ತು. ಇನ್ನು ಈ ಮುದ್ದು ಮಗಳ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಏನಪ್ಪ ಅಂತಂದ್ರೆ, ಅಯ್ಯೋ ಎರಡನೇದು ಹೆಣ್ಮಗುನೇ ಅಂತ ಕೇಳಿಸ್ಕೊಂಡು ಹಿಂಸೆ ಪಟ್ಟ ತಾಯಿರಲ್ಲಿ ನಾನು ಒಬ್ಬಳು. ಇನ್ನು ಮಗು ಆರೋಗ್ಯವಾಗಿ ಹುಟ್ಟೈತೆ ಅಂತಂದು ಖುಷಿ ಪಡಬೇಕು ಅಥವಾ ಇವ್ರ ಮಾತು ಕೇಳಿಕೊಂಡು ದುಃಖ ಪಡಬೇಕು ಒಂದು ಅರ್ಥ ಆಗಲಿಲ್ಲ. ಆದರೆ ನಾನು ನಮ್ಮ ಮನೆಯವರು ಸಿಕ್ಕಾಪಟ್ಟೆ ನೋವು ಪಟ್ವಿ ಆ ಒಂದು ದಿನಗಳು. ಆದರೆ ನಾವಾಗಲಿ ನಮ್ಮ ಮನೆಯವರಾಗಲಿ ನಾವು ಕೇಳ್ಕೊಂಡಿರೋದ್ರಿಂದ ಎರಡನೇ ಮಗುನಾಗಲಿ ಒಂದನೇ ಮಗನಾಗಲಿ ಹೆಣ್ಣು ಗಂಡು ಅಂತ ಯಾವುದೇ ಭೇದ ಭಾವ ಇದ್ರಕ್ಕಿಲ್ಲ. ನಮಗೇನಪ್ಪ ಅಂತಂದ್ರೆ ಆರೋಗ್ಯವಂತ ಮಗು ಬೇಕು ಅಷ್ಟೇ ನಾವು ದೇವ್ರ ಹತ್ರ ಕೇಳಿಸ್ಕೊಂಡಿರೋದು. ಆದರೆ ನಾವು ಅಂದ್ಕೊಂಡಾಗೆ ಒಂದು ಮುದ್ದಾದ ಮಗು ಈ ನನ್ನ ಮಗಳು ಹೆಣ್ಣೆ ಆಗಲಿ ಗಂಡೇ ಆಗಲಿ ಮಗು ಆರೋಗ್ಯವಾಗಿರ್ಬೇಕು ಅಷ್ಟೇ ನಾವು ಕೇಳ್ಕೊಂಡಿರೋದು. ಅದೇ ರೀತಿನ ಆಯ್ತು. ಇನ್ನು ಈ ಮಗಳು ಹುಟ್ಟಿದಾಗ ಹೆಂಗಂತಂದ್ರೆ ಸಿಕ್ಕಾಪಟ್ಟೆ ಸಮಾಧಾನ, ಒಂಚೂರು ಅಳ್ತಿರ್ಕಿಲ್ಲ. ಇನ್ನು ಎದ್ರು ಕೂಡ ಅಷ್ಟು ಆಟ ಆಡೋದು, ಅಷ್ಟು ಮುದ್ದಾಗಿ ಗುಂಡಾಗಿದ್ಲು ಅವಳು, ಅಷ್ಟು ಕ್ಯೂಟ್ ಆಗಿದ್ಲು. ಇನ್ನು ಯಾರು ಏನು ಕೊಟ್ಟರು ಅದೆಲ್ಲ ಹತ್ಬೇಕು ಹೇಳ್ರಿ. ಆ ಮುದ್ದಾದ ಮುಖ ನೋಡಕತ್ರ ಎಲ್ಲ ನೋವು ಮರ್ತೋಕ್ಯಾವ. ಅಷ್ಟು ಸಮಾಧಾನ ಅಂತಂದ್ರೆ ಸಮಾಧಾನ, ಒಂಚೂರು ಅಳ್ತಿರ್ಕಿಲ್ಲ. ಇನ್ನು ಒಂದನೇ ಮಗಳು ಸ್ವಲ್ಪ ಹುಟ್ಟಿದಾಗ ವೀಕ್ ಇದ್ಲು. ಅದಕ್ಕೋಸ್ಕರ ನಾವು ಎರಡನೇದಾದರೂ ಆರೋಗ್ಯವಾಗಿ ಹುಟ್ಟಲಿ, ದಷ್ಟಪುಷ್ಟಾಗಿ ಹುಟ್ಟಲಿ ಅಂತಂದು ದೇವ್ರ ಹತ್ರ ಬೇಡ್ಕೊತಿದ್ವಿ. ದೇವ್ರ ಹತ್ರ ಏನು ಬೇಡ್ಕೊಂಡ್ರು ಆ ದೇವ್ರು ನಮ್ಗೆ ಕೊಡ್ತಾನೆ. ಹಂಗಾಗಿ ಒಂಥರ ಗುಂಡಾಗಿದ್ಲು. ನಮಗೆ ಯಾರು ಏನಂದ್ರು ಅದನ್ನ ತಲೆಗೆ ಕೆಡ್ಸ್ಕೊತಿರ್ಕಿಲ್ಲ. ಮಗುನ ನೋಡಿಕೊಂಡು ನಾವು ಆರಾಮಾಗಿದ್ವಿ. ಇನ್ನು ಇವತ್ತು ಡಿ ಬಾಸ್ ಬರ್ತಡೇ ಅಲ್ಲ, ಅದಕ್ಕೋಸ್ಕರ ನನಗೆ ನಿನ್ನ ಬರ್ತಡೇ ನಾನು ಮಾಡೋಂಗಿಲ್ಲ, ನನಗೆ ಡಿ ಬಾಸ್ ಬರ್ತಡೇ ಎಲ್ಲ ನಾನು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತೇನೆ ಅಂತಂದು ಅವಳನ್ನ ರೇಗಿಸ್ತಾ ಇದ್ದೆ. ಅವಳಿಗೆ ಗೊತ್ತು ನಾ ಏನೇ ರೇಗಿಸಿದ್ರು ಅವಳಕ್ಕಿಂತ ಹೆಚ್ಚಿಂದು ಯಾವುದೂ ಇಲ್ಲ ಅಂತಂದು. ಇನ್ನು ಇನ್ನೊಂದು ಏನು ವಿಷಯ ಅಂತಂದ್ರೆ ಈಗಿನ ಮಕ್ಕಳು ತುಂಬ ಸ್ಟ್ರಾಂಗ್. ತಮ್ಮದು ಏನೋ ಆಸೆ ಇದ್ರೂ ಅಪ್ಪ ಅಮ್ಮಂತೆ ಕೇಳ್ಕೊಕ್ಕೆ ಒಂದು ಸ್ವಲ್ಪನೂ ಭಯ ಪಡೋಂಗಿಲ್ಲ, ಹಿಂಜರಿಯೋಂಗಿಲ್ಲ. ಅದನ್ನ ನಗ್ತಾನೆ ಹೇಳಿ ಅವ್ರದ್ದೆಲ್ಲ ಆಸೆನ ಈಡೇರಿಸ್ಕೊಂಡು ಬಿಡ್ತಾರೆ. ಆದರೆ ನಾವು ಹಾಗಲ್ಲ, ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪ ಭಯ ಭಕ್ತಿ ಎಲ್ಲ ಇರ್ತಿತ್ತು. ಆದರೆ ಈಗಿನ ಮಕ್ಕಳಿಗೆ ಭಯ ಭಕ್ತಿ ಅನ್ನೋಕ್ಕಿಂತ ಎಲ್ಲನೂ ಇರ್ತೈತಿ. ಆದರೆ ಒಂಥರ ಸ್ನೇಹಿತರ ಗತೆ ಇರ್ತಾರೆ, ಅಪ್ಪ ಅಮ್ಮನ ಜೊತೆನೂ ಸ್ನೇಹಿತರ ಗತೆನೇ ಇರ್ತಾರೆ. ಇನ್ನು ತಂದೆ ತಾಯಿನೂ ಅಷ್ಟೇ ಅದೇ ರೀತಿಯೇ ಇರಬೇಕಾಗ್ತೈತಿ. ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿ ಈಗಿನ ಕಾಲ ಹೆಂಗಿರುತ್ತೋ ಅದೇ ರೀತಿ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತೈತಿ. ಇನ್ನು ಬೆಳಗ್ಗೆನೇ ಸ್ವಲ್ಪ ಕೇಕೆಲ್ಲ ಆರ್ಡರ್ ಕೊಟ್ಟಿದ್ವಿ, ಅದು ಕೂಡ ನಮ್ಮ ಹಸ್ಬೆಂಡ್ ಹೋಗಿ ತಂದಿದ್ರೆ. ಇನ್ನು ಸಾಯಂಕಾಲ ಮಕ್ಕಳನ್ನೆಲ್ಲ ಕರೆಸಿ ಬರ್ತಡೇ ಎಲ್ಲ ಮಾಡಿದ್ವಿ. ಅವಳಿಗೆ ಜಾಸ್ತಿ ಬರ್ತಡೇನ ಎಲ್ಲ ಮಕ್ಕಳನ್ನೂ ಕರೆಸ್ಬೇಕು, ಅವ್ರ ಫ್ರೆಂಡ್ನೆಲ್ಲ ಕರೆಸ್ಬೇಕು ಅಂತಂದು ಸಿಕ್ಕಾಪಟ್ಟೆ ಆಸೆ ಪಡ್ತಾಳೆ. ಇನ್ನು ದೊಡ್ಡವಳು ಹಂಗಲ್ಲ, ಯಾರು ಇರಲಿ ಬಿಡಲಿ ಅವಳಿಗೆ ಕೇಕ್ ಕಟ್ ಮಾಡೋದು ಇಷ್ಟ ಆಗೋದಿಲ್ಲ. ಇನ್ನು ಇವಳು ಹಾಗಲ್ಲ, ಕೇಕ್ ಕಟ್ ಮಾಡಬೇಕು, ಅವಳ ಫ್ರೆಂಡ್ಸ್ನೆಲ್ಲ ಕರೆಸ್ಬೇಕು ಅಂತಂದು ಸಿಕ್ಕಾಪಟ್ಟೆ ಆಸೆ. ಹೀಗಾಗಿ ಅವ್ರ ಫ್ರೆಂಡ್ನೆಲ್ಲ ಕರ್ಕೊಂಬಂದು ಬರ್ತಡೇನ ಮಾಡ್ಕೊಂಡ್ಲು. ಅಂತೂ ಇವಳದು ಕೂಡ ಬರ್ತಡೇ ಆಯಿತು. ಇನ್ನು ಮಗಂದು ಸ್ವಲ್ಪ ಲೇಟ್, ಅಲ್ಲಿ ಮಟನೂ ಸ್ವಲ್ಪ ನಾನು ಕೂಲಾಗಿರ್ಬೋದು.
ನೋಡಿರಲ್ಲ ಕೇಕ್ ಕಟ್ಟೆಲ್ಲ ಮಾಡಿದ್ದು ಆಯ್ತು. ಇನ್ನು ಮಕ್ಕಳಿಗೆ ತಿನ್ನಕ್ಕಂತಂದು ನಾನು ಚುರುಮುರು ಸುಸ್ಲಾ ಮಾಡಿದ್ದೆ ಎಲ್ಲ ಮಕ್ಕಳಿಗೂ. ಅವ್ರು ಮೊದಲೇಕೆ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಮಾತಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರು ಬರ್ತಡೇ ಇದ್ದಾಗೂ ಇದ್ದ ಅಡುಗೆನೇ ಮಾಡಿರ್ಬೇಕು. ಇನ್ನು ಒಬ್ಬೊಬ್ಬರು ಬರ್ತಡೇ ಇದ್ದಾಗ ಒಂದು ಪಲಾವ್ ಆಗಲಿ ಏನೇ ಆಗಲಿ ಈ ಥರ ಎಲ್ಲ ಮಾಡಿರ್ಬೇಕಂತಂದು ಇನ್ನು ಇವಳಿಗೆ ಚುರುಮುರು ಸುಸ್ಲಾ ಮಾಡಿರ್ಬೇಕು ನಿಮ್ಮ ಮನೆಯೊಳಗಂತೆಲ್ಲ ಮೊದಲೇಕೆಲ್ಲ ಪ್ಲ್ಯಾನಿಂಗ್ ಆಗಿತ್ತು. ಇನ್ನು ಅದೇ ರೀತಿ ನಾನು ಅವ್ರಿಗೆಲ್ಲ ಚುರುಮುರು ಸುಸ್ಲಾ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಕೇಕು ಚುರುಮುರು ಸುಸ್ಲಾ ತಿಂದು ಅವರು ಹೋಗ್ತಾರೆ. ಇನ್ನು ಇದಾಗಿತ್ತು ಈ ಒಂದು ಲಾಗ್. ಇನ್ನು ಬರ್ತಡೇ ಅಂತಂದ್ರೆ ಮಕ್ಕಳನ್ನೆಲ್ಲ ಕರೆಸಿ ಬರ್ತಡೇ ಮಾಡ್ಕೋದಷ್ಟಲ್ಲ, ಏನಾದರೂ ಅವ್ರಿಗೆ ಗಿಫ್ಟ್ ಬರಲಿ, ಪೆನ್ನು ಸೀಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಒಂದು ತಾಸು ನೋಡ್ತಾ ಇರೋದು ಇದ್ದ ಮಕ್ಕಳು ಖುಷಿಯಾಗಿರ್ತೈತಿ. ಇನ್ನು ನೋಡಿದ್ರಲ್ಲ ಈ ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನು ಸಿಗ್ತೀನಿ ಮುಂದಿನ ಲಾಗ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.